ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 2 ಥರದ್ದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಒಂದು ಮಸಾಲ ಪೌಡ್ರ್ ಹಾಕಿ, ಇನ್ನೊಂದು ಮಸಾಲ ಗೊಜ್ಜು ಹಾಕಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಎರಡು ಸಿಂಪಲ್ಲಾಗಿದ್ದಾವೆ, ತುಂಬ ಟೇಸ್ಟಾಗಿರುತ್ತೆ. ಈ ಥರನೂ ಟ್ರೈ ಮಾಡಿ. ಫಸ್ಟು ಮಸಾಲ ಗೊಜ್ಜು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಮಿಕ್ಸಿಲೂ ರುಬ್ಕೋಬೋದು, ನಾನು ಸಣ್ಣ ಕಲ್ಲಲ್ಲಿ ರುಬ್ಕೋತಾ ಇದ್ದೀನಿ. ಫಸ್ಟ್ 4 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಕಾಯಿ ತುರಿ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಚೆನ್ನಾಗಿ ಕುಟ್ಕೋಬೇಕಂದ್ರೆ ನೈಸ್ಗಾಗ ಅಗತ್ಯನೇನಲ್ಲ, ತರಿಯಾಗಿದ್ರೂ ಆಗುತ್ತೆ. ಜಾರಿಗೆ ಹಾಕೋಬೋದು. ಇದನ್ನ ನಾನು ಕಲ್ಲಲ್ಲಿ ಕುಟ್ಕೊತಾ ಇದ್ದೀನಿ. ಸಖತ್ತು ಟೇಸ್ಟಿಯಾಗಿರುತ್ತೆ. ಇದು ಎಷ್ಟು ಜನ ಬಂದ್ರೂ ಒದಗುತ್ತೆ. ಈ ಥರ ಗೊಜ್ಜು ಜಾಸ್ತಿ ಮಾಡಿಕೊಂಡ್ರೆ ಖಾರ ಎಲ್ಲ ಇದರಲ್ಲೇ ಇರುತ್ತಲ್ವ, ಹಾಗಾಗಿ ಇದನ್ನ ಚೆನ್ನಾಗಿ ಕುಟ್ಕೋಬೇಕು. ಆಮೇಲೆ ಒಂದು ಬಾಣಲೆಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೋಬೇಕು, ಯಾಕಂದರೆ ರುಬ್ಬಕ್ಕೆ ಹಾಕ್ಕೊಂಡಿದ್ವಲ್ಲ. ಆಮೇಲೆ ಉಪ್ಪು ಹಾಕ್ಕೊಂಡು ಯೆಲ್ಲೋ ಕಲರ್ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕುಟ್ಟಿಕೊಂಡಿರೋ ಮಸಾಲೆ ಏನಿದೆ ಅದನ್ನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಆಯ್ತದು. ಫಂಕ್ಷನ್ಗಳಲ್ಲಿ ತುಂಬ ಕಡೆ ಮಾಡ್ತಾರೆ, ಇದು ತುಂಬ ಚೆನ್ನಾಗಿರುತ್ತೆ. ಈಗ ಗೊಜ್ಜು ಆಗಿದೆ. ಮುಂಚೆನೇ ಮಾಡಿಟ್ಕೊಂಡಿರೋ ಅನ್ನ, ಅಂದರೆ ಅನ್ನ ಉದುರಾಗಿರಬೇಕು. ಮುಂಚೆನೇ ಮಾಡಿಟ್ಕೊಂಡಿರೋ ಅನ್ನನ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಬೇಕು. ಅಷ್ಟೇ ನೋಡಿ, ಏನು ಸಖತ್ತಾಗಿದೆ. ನಿಂಬೆಹಣ್ಣು ಹಿಂಡಿದ್ದೀನಿ. ಆಮೇಲೆ ಬೇಕಾದ್ರೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕೋಬೋದು. ಅದು ರುಬ್ಬಕ್ಕೆ ಹಾಕಿದ್ನಲ್ಲ, ಅದಕ್ಕೆ ಹಾಕಿಲ್ಲ. ನೋಡಿ ಏನು ಸಖತ್ತಾಗಿದೆ. ಈ ಥರ ಟ್ರೈ ಮಾಡ್ಬೋದು. ಮತ್ತು ಇನ್ನೊಂದು ಥರ ಸ್ಪೆಷಲ್ ಪೌಡ್ರ್ ಅದು ಹಾಕಿ ಮಾಡಿದ್ದೀನಿ. ಇದಕ್ಕೂ ಸೇಮ್ ಪ್ರೊಸೀಜರೇ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ರೋಸ್ಟ್ ಮಾಡಿ ಆಮೇಲೆ ಯೆಲ್ಲೋ ಕಲರ್ ಹಾಕಿ ಆಮೇಲೆ ಉಪ್ಪು ಹಾಕಬೇಕು. ಸ್ವಲ್ಪ ಬೆಂದಮೇಲೆ ಉಪ್ಪು ಹಾಕಿದ್ಮೇಲೆ ಸ್ಪೆಷಲ್ ಪೌಡ್ರ್ ಅನ್ನಲ್ಲ ಅದು ಹಾಕೋಬೇಕು. ಅದಕ್ಕೆ ಉದ್ದಿನಬೇಳೆ ಮತ್ತು ಜೀರಿಗೆ ಮತ್ತು ಮೆಂತ್ಯ ಇಷ್ಟು 3 ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿರೋದು, ಅದು ಸ್ಪೆಷಲ್ ಪೌಡ್ರ್ ಇದಕ್ಕೆ. ಆಮೇಲೆ ಅದಾದಮೇಲೆ ಅನ್ನ ಮಾಡಿಟ್ಕೊಂಡಿರೋ ಅನ್ನನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮೇಲೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಿಂಡಬೇಕು, ಕೊತ್ತಂಬರಿ ಸೊಪ್ಪು. ಇದು ತುಂಬಾ ಚೆನ್ನಾಗಿರುತ್ತೆ. ಆ ಪೌಡ್ರದ್ದೇ ಟೇಸ್ಟ್ ಇದಕ್ಕೆ. ಈಗ ಆಗಿದೆ ಇದು. ಆ ಪೌಡ್ರಿಗೆ 2 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಜೀರಿಗೆ ಹಾಕಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಪೌಡ್ರ್ ಮಾಡ್ಕೋಬೇಕು. ಹೀಗಾಗಿದೆ ನೋಡಿ, ಏನು ಸಖತ್ತಾಗಿದೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೀಗೆ ನೋಡ್ತಾಯಿರಿ. ನೋಡಿದ್ದಕ್ಕೆ ಧನ್ಯವಾದಗಳು.